ಮಾಧ್ಯಮದಲ್ಲಿ ಓದಿದೆ, ನನಗೇನು ಮಾಹಿತಿ ಇಲ್ಲ. ಅಲ್ಲ, ಮುಖ್ಯಮಂತ್ರಿಗಳು ಹೋಗಿದ್ದು ಪ್ರಧಾನಮಂತ್ರಿಗಳು ಮಾಡೋದಕ್ಕೆ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದರು. ನಮ್ಮನ್ನು ಇದೆಲ್ಲ ಆಯ್ತಲ್ಲ, ಪರಿಹಾರ ಇನ್ನೊಂದು ಅದೆಲ್ಲ ಕೇಳೋದಕ್ಕೆಲ್ಲ ಹೋಗಿದ್ದರು. ಮತ್ತು ಅಲ್ಲಿ ಸಹಜವಾಗಿ ಡೆಲ್ಲಿಗೆ ಹೋದಾಗ AICC ಅಧ್ಯಕ್ಷರನ್ನ ಭೇಟಿ ಮಾಡಿರ್ತಾರೆ. ಅದೇನು ಅಲ್ಲೇನು ಮಾತಾಡೋದು ನಮ್ಗೆ ಗೊತ್ತಿಲ್ಲಪ್ಪ. ಮಾಧ್ಯಮಗಳಲ್ಲಿ ನೀವು ತಾನೇ ತೋರಿಸೋದು, ಪ್ರಿಂಟ್ ಮೀಡಿಯಾದವ್ರು ಬರೀತಾರೆ, ಅಷ್ಟೇ ನಮಗೆ ಗೊತ್ತಿರೋದು. 8ರಿಂದ ಸೆಷನ್ ಇದೆ ಬೆಳಗಾಮಲ್ಲಿ. ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲಪ್ಪ. ಅದೊಂದು ವಿಚಾರ ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಹೇಳ್ಕೊಳ್ಳೋವಂಥ ಸಮಸ್ಯೆಗಳಿಲ್ಲ. ಅದೊಂದು ವೇತನ ಪರಿಷ್ಕರಣೆ ಒಂದು ಬಾಕಿ ಇದೆ. ಒಂದು 4-5 ದಿವಸಕ್ಕೆ ಮುಂಚೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ಬೇಗ ಮೀಟಿಂಗ್ ಕರಿತೀನಿ ಅಂತಾರೆ. ಸೆಷನ್ ಮುಂಚೆ ಕರೀತಾರೆ ಅನಿಸುತ್ತೆ. ಇಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ. ಅದು ಉಪಸಮಿತಿ ಒಂದು ಮಾಡಿದ್ದೀವಿ, ರಿಪೋರ್ಟ್ ಬಂದಮೇಲೆ ಆಗುತ್ತೆ. ಆಯ್ತು, ಅದು ತಿಳ್ಕೊಂಡು ಹೇಳ್ತೀನಿ. ಈಗ ಅದಕ್ಕೆ ಒಂದು ಉಪಸಮಿತಿ ಮಾಡಿದ್ದಾರೆ. ಉಪಸಮಿತಿ ವರದಿ ಬಂದ ಮೇಲೆ ತೀರ್ಮಾನ ಆಗುತ್ತೆ. ಸೆಷನ್ ಒಳಗೆ ಪರಿಷ್ಕರಣೆ ಆಗುತ್ತೆ. KSRTC ನೌಕರರ ವೇತನ ಪರಿಷ್ಕರಣೆ ಯಾವಾಗ? ಮೀಟಿಂಗ್ ಕರೀತಾರೆ. ಸೆಷನ್ ಮುಂಚೆ ಮೀಟಿಂಗ್ ಕರಿತೀನಿ ಅಂತ ನಮ್ಮ ಅಂಜುಮ್ ಪರ್ವೇಜ್ ಇದ್ದಾರಲ್ಲ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಅವರು ಹೇಳಿದ್ದಾರೆ. ಸೆಷನ್ ಮುಂಚೆ ಮಾಡೋಣ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ 4-5 ದಿವಸಕ್ಕೆ ಮುಂಚೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೀನಿ. ತಿಳ್ಕೊಂಡು ಅದು ಉಪಸಮಿತಿ ಒಂದು ಮಾಡಿದ್ದೀವಿ, ರಿಪೋರ್ಟ್ ಬಂದಮೇಲೆ ಆಗುತ್ತೆ. ಆಯ್ತು, ಅದು ತಿಳ್ಕೊಂಡು ಹೇಳ್ತೀನಿ. ಈಗ ಅದಕ್ಕೆ ಒಂದು ಉಪಸಮಿತಿ ಮಾಡಿದ್ದಾರೆ. ಉಪಸಮಿತಿ ವರದಿ ಬಂದ ಮೇಲೆ ತೀರ್ಮಾನ ಆಗುತ್ತೆ. ಸೆಷನ್ ಒಳಗೆ ಪರಿಷ್ಕರಣೆ ಆಗುತ್ತೆ. KSRTC ನೌಕರರ ವೇತನ ಪರಿಷ್ಕರಣೆ ಯಾವಾಗ? ಮೀಟಿಂಗ್ ಕರೀತಾರೆ. ಸೆಷನ್ ಮುಂಚೆ ಮೀಟಿಂಗ್ ಕರಿತೀನಿ ಅಂತ ನಮ್ಮ ಅಂಜುಮ್ ಪರ್ವೇಜ್ ಇದ್ದಾರಲ್ಲ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಅವರು ಹೇಳಿದ್ದಾರೆ. ಸೆಷನ್ ಮುಂಚೆ ಮಾಡೋಣ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ 4-5 ದಿವಸಕ್ಕೆ ಮುಂಚೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೀನಿ. ಓಕೆ ಸರ್, ಧನ್ಯವಾದ.